ಶುಭೋದಯ. ಬೋಳೇಶಂಕರ ನಾಟಕವನ್ನು ನೋಡ್ತಾ ಹೋಗೋಣ. ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಬೋಳೇಶಂಕರನ ಊರು ಯಾವುದು? ಬೋಳೇಶಂಕರನ ಊರು ಶಿವಪುರ. ಮುಂದಿನದು, ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಯಾವುದು? ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಬೆಟ್ಟದ ತುದಿಯಿಂದ ಹಾರುವ ಆಸೆ ಉಂಟಾಯಿತೋ? ಮೂರನೇದು, ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ಉತ್ತರ, ಪಿಶಾಚಿಗಳು ಮನುಷ್ಯರನ್ನು ಅವರ ದೌರ್ಬಲ್ಯಗಳ ಮೂಲಕ ಪ್ರವೇಶಿಸುತ್ತವೆ. ಬದುಕಿನ ನಾಲ್ಕನೇ ಪ್ರಶ್ನೆ, ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ? ಅಂದರೆ ಬೋಳೇಶಂಕರನ ಬಗ್ಗೆ ಹೇಳುತ್ತದೆ. 5ನೇದು, ಪಿಶಾಚಿಗಳು ಯಾರ ಹೆಸರನ್ನು ಕೇಳಿದರೆ ಹೆದರುತ್ತವೆ? ನಿಮಗೆ ಗೊತ್ತಲ್ಲ ವಿದ್ಯಾರ್ಥಿಗಳ, ಶಿವನ ಹೆಸರನ್ನು ಕೇಳಿದರೆ ಹೆದರುತ್ತವೆ. 6ನೇದು, ಬೋಳೇಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು? ಬೇರಿನಿಂದ. 7ನೇದು, ಬೋಳೇಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ? ಎಲ್ಲಿ? ದನದ ಕೊಟ್ಟಿಗೆಯಲ್ಲಿ. ದನದ ಕೊಟ್ಟಿಗೆನಲ್ಲಿ ಊಟ ಮಾಡಲಿ, ನಮ್ಮ ಜೊತೆಲಿ ಊಟ ಮಾಡೋದು ಬೇಡ, ಕೊಳಕು ಅವನು ಅಂತ ಅವನ ಅತ್ತಿಗೆ ಹೇಳುವಂಥದ್ದು. ಮುಂದಿನದು, ಬೋಳೇಶಂಕರನಿಂದ ಬೇರು ಕಿತ್ಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರ್ತದೆ? ನೋಡಿ, ಮುದುಕಿಯ ವೇಷದಲ್ಲಿ, ಅಜ್ಜಿ ವೇಷದಲ್ಲಿ ಬಂದು ಅಳ್ಕ ಬರ್ತಾ ಇರುವಾಗ ಅಲ್ಲಿ ಅಜ್ಜಿ ವೇಷದಲ್ಲಿ ಬರ್ತದೆ. ಮುಂದಿನದು, ರಾಜಕುಮಾರಿಗೆ ಬಂದ ರೋಗ ಯಾವುದು? ಹೊಟ್ಟೆ ನೋವು ಅಥವಾ ಇನ್ನೊಂದು ರಾಜರೋಗ ಅನ್ನುವಂಥದ್ದನ್ನು ಬೇಕಾದ್ರೆ 2 ಉತ್ತರಗಳನ್ನು ಬರಿತಾ ಹೋಗ್ಬೋದು. ಮುಂದಿನ ಪ್ರಶ್ನೆ, ಹುಡುಗಿಯರ ಹಾಡಿಗೆ ಬೋಳೇಶಂಕರ ಬಹುಮಾನವಾಗಿ ಏನನ್ನ ಕೊಡುವೆನೋ? ನೋಡಿ, ಬೋಳೇಶಂಕರ ಏನು ಕೊಡ್ತಾನೆ? ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಡ್ತಾನೆ. ಮುಂದಿನದು, ಸೈನಿಕರು ಯಾವುದಕ್ಕೆ ಜಯವಾಗಲಿ ಅಂತ ಆಡಿದ್ರು? ಮುಖ್ಯವಾದಂಥ ಪ್ರಶ್ನೆ. ಸೈನಿಕರು ಯಾವುದಕ್ಕೆ ಜಯವಾಗಲಿ ಅಂತಂದ್ರು? ಕೋವಿಗೆ. ಸೈನಿಕರಿಗೆ ಏನು ಕೈಲಿ ಹಿಡ್ಕೊಂಡಿರೋದು? ಬಂದೂಕಕ್ಕೆ ಅಥವಾ ಕೋವಿಗೆ ಜಯವಾಗಲಿ ಅಂತ ಹಾಡ್ತಾರೆ. ಕತ್ತಲೆಯ ನಿಜ ಜನಕರು ಯಾರು? ಕತ್ತಲೆಯ ನಿಜ ಜನಕ ಸೈತಾನ. ಮುಂದಿನದು, ಅಣ್ಣಂದಿರಿಗೆ ಯಾವ ರೋಗ ಹಿಡಿದಿದೆ ಎಂದು ಬೋಳೇಶಂಕರ ಹೇಳುತ್ತಾನೆ? ಅಣ್ಣಂದಿರಿಗೆ ದುರಾಸೆಯ ರೋಗ ಹಿಡಿದಿದೆ. ಅಂದರೆ ಇವ್ರಿಗೆ ಇನ್ನೂ ಬೇಕು ಅನ್ನುವಂಥ ದುರಾಸೆಯ ರೋಗ ಹಿಡ್ತದೆ, ಅದಕ್ಕೆ ಅವರು ಹಾಳಾಗ್ತಾ ಇರೋದು ಅಂತ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಇಷ್ಟನ್ನು ನಾವು ನೋಡ್ತಾ ಹೋಗ್ತೀವಿ. ಮುಂದಿನದು 2-3 ವಾಕ್ಯಗಳಲ್ಲಿ ಉತ್ತರಿಸುವಂತಹ 2 ಅಂಕದ ಪ್ರಶ್ನೆಗಳು. 1ನೇದು, ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತದೆ? ನೋಡಿ, ಬೆಟ್ಟದ ಮೇಲಿನ ದೇವತೆಯು ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಕೆಂಪು ಹೂವಿನ ಪೊದೆಯ ಮರೆಯಲ್ಲಿ, ಅಂದರೆ ಅಲ್ಲಿ ಒಂದು ಬೆಟ್ಟದ ತುದಿಯಲ್ಲಿ ಕೆಂಪು ಹೂವಿನ ಪೊದೆ ಮರೆಯಲ್ಲಿ ಒಬ್ಬ ದೇವತೆ ನಿಂತ್ಕೊಂಡು ಕೈ ಮಾಡಿ ಕರೆದಂತೆ ಕಾಣಿಸುತ್ತದೆ. ಮುಂದಿನದು, ಸಾಹುಕಾರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ಸಾಹುಕಾರಣ್ಣ ಇದನ್ನಲ್ಲ 3 ಭಾಗ ಮಾಡಿದ್ನಲ್ಲ, ಹೇಗೆ ಮಾಡ್ದ ಅಂತ. ಸಾಹುಕಾರಣ್ಣಂಗೆ ದುಡ್ಡಿರೋ ಪೆಟ್ಟಿಗೆ ಆಭರಣ ಎಲ್ಲ ಸಾಹುಕಾರಂಗೆ, ಒಳ್ಳೆ ಗದ್ದೆ ಹೊಲ ಎಲ್ಲ ಸರ್ದಾರನಿಗೆ, ಉಳಿದುದಿತ್ತಲ್ಲ ಯಾವುದೋ ಕಲ್ಲು ಗುಡ್ಡ ನದಿ ಹತ್ರ, ಅದು ಬೆಪ್ತಕಡಿ ಬೋಳೇಶಂಕರನಿಗೆ. ಈ ರೀತಿಯಾಗಿ 3 ಭಾಗ ಮಾಡ್ತಾನೆ ಸಾಹುಕಾರಣ್ಣ. ಮುಂದಿನ ಪ್ರಶ್ನೆ, ಸೈತಾನ 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದು ಏಕೆ? ಸೈತಾನ್ ಏನಕ್ಕೆ ಕಳಿಸ್ತಾ ಭೂಲೋಕಕ್ಕೆ ಅಂದರೆ, ಶಿವಪುರದಲ್ಲಿ 3 ಜನ ಅಣ್ತಂದಿರಿದ್ದಾರೆ. ಆ 3 ಜನ ಅಣ್ತಂದಿರಲ್ಲಿ ಸರ್ದಾರ್ ಸೋಮಣ್ಣ, ಸಾಹುಕಾರ ಕಾಮಣ್ಣ, ಬೋಳೇಶಂಕರ, ಇವರು 3 ಜನರ ಮಧ್ಯೆ ವಿರಸ ಹುಟ್ಟಿಸಿ 3 ನರಕಕ್ಕೆ ಕರ್ಕೊಬರುವಂತೆ ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸ್ತಾ. ಯಾರು? ಸೈತಾನ್. ಮುಂದಿನದು, ಕೋಡಂಗಿ ತಾನು ಬೆಳಿಗ್ಗೆಯಿಂದ ಏನೇನು ಕೆಲಸ ಮಾಡ್ದಿ ಅಂತ ಹೇಳ್ತಾನೆ? ನೋಡಿ, ಕೋಡಂಗಿ ತಾನು ಬೆಳಿಗ್ಗೆಯಿಂದ 18 ರೊಟ್ಟಿ ತಿಂದು 8 ಮುದ್ದೆ ನುಂಗ್ದೆ, ಸೊಲಗಿ ಅನ್ನ ಉಂಡೆ, 1 ಗಡಿಗೆ ಅಂಬ್ಲಿ ಕುಡ್ದೆ, ಹಾಗೂ ಗಡದ್ದಾಗಿ ಎಷ್ಟೋ 3 ಗಂಟೆ ನಿದ್ದೆ ಮಾಡ್ದಿ ಅಂತ ಹೇಳ್ತಾ ಹೋಗ್ತಾನೆ. ಮುಂದಿನದು, ರಾಜ್ಕುಮಾರಿ ಹೊಟ್ಟೆ ನೋವು ವಾಸಿ ಮಾಡಿದವ್ರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗೂರ ಸಾರಿಸ್ತಾರೆ? ನೋಡಿ, ಇಲ್ಲಿ ರಾಜ್ಕುಮಾರಿ ಹೊಟ್ಟೆ ನೋವು ವಾಸಿ ಮಾಡಿದವ್ರಿಗೆ ಇಡೀ ರಾಜ್ಯ ಕೊಟ್ಟು
ರಾಜ್ಕುಮಾರಿನೂ ಕೊಟ್ಟು ಮದುವೆ ಮಾಡೋದಾಗಿ ಆ ದೇಶದ ರಾಜ ಡಂಗೂರ ಸಾರಿಸ್ತಾನೆ. ಮುಂದಿನ ಪ್ರಶ್ನೆ, ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡ್ತವೆ? ನೋಡಿ, ಎರಡನೇ ಪಿಶಾಚಿಯು ಧಾನ್ಯಗಳಿಂದ ಚಿನ್ನದ ನಾಣ್ಯಗಳನ್ನು ಅಥವಾ ಕಾಳಿನಿಂದ ಚಿನ್ನದ ನಾಣ್ಯಗಳನ್ನು, ಮೂರನೇ ಪಿಶಾಚಿ ಹುಲ್ಲಿನ ಎಸಳಿಗಳಿಂದ, ಹುಲ್ಲು ಅಥವಾ ಭತ್ತದ ಹುಲ್ಲು, ರಾಗಿ ಹುಲ್ಲು ಅಥವಾ ಜೋಳದ ಹುಲ್ಲುಗಳಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತದೆ. ಮುಂದಿನದು, ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟದ್ದಕ್ಕೆ ಸಾಹುಕಾರಣ್ಣ ಏನು ಹೇಳ್ತಾನೆ? ಓ ಬೋಳೆಶಂಕರ ಎಂಥ ಕೆಲಸ ಮಾಡ್ದೋ, ಹುಡುಗಿಯರಿಗೆ ಚಿನ್ನದ ನಾಣ್ಯ ಕೊಟ್ಟಿಯಲ್ಲೋ, ಅಲ್ಲ ಎಂಥ ಕೆಲಸ ಮಾಡಿದೆ ನೀನು ನೋಡು. ಅಲ್ಲ, ಆಡೋ ಮಕ್ಕಳಿಗೆ ಹೋಗಿ ಚಿನ್ನದ ನಾಣ್ಯ ಕೊಟ್ಟಿದ್ದೀಯಲ್ಲ, ಅದ್ರ ಬೆಲೆ ಗೊತ್ತೇನೋ, ನನಗಾರು ಕೊಡಬಾರ್ದಾಗಿತ್ತಾ? ಅಲ್ಲ, ನನಗೆ ಆ ಚಿನ್ನದ ನಾಣ್ಯಗಳನ್ನು ಕೊಟ್ಟಿದ್ರೆ ವ್ಯಾಪಾರ ಮಾಡಿ ಪ್ರಪಂಚದ ಮೂಲೆಯಲ್ಲೂ ಕೂಡ ಚಿನ್ನದ ಮೊಟ್ಟೆ ಇಡಬೇಕು, ಬರೀ ಚಿನ್ನನೇ ಇರಬೇಕು ಎಲ್ಲ ಕಡೆ, ಹಂಗೆ ಮಾಡಾಕೊಡು ನೀನಂತ ಸಾಹುಕಾರಣ್ಣ ಏನು ಮಾಡ್ತಾನೆ, ಬೋಳೆಶಂಕರನಿಗೆ ಹೇಳ್ತಾನೆ. ಮುಂದಿನದು, ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾರೆ? ನೋಡಿ, ಭಾಗವತ ಕೋಡಂಗಿಯನ್ನು ಉದ್ದೇಶಿಸಿ, ನೋಡಪ್ಪ ಅಲ್ಲಿ ಬರ್ತಾ ಇದ್ದಾನೆ, ಲೋಕ ಕುಟ್ಟಿ ಕೆಡವು ಹಾಗೆ ಹೆಜ್ಜೆ ಇಡ್ತಾ ಯಾರೋ ಬರ್ತಾ ಇದ್ದಾರೆ ನೋಡ್ರಪ್ಪ, ಆ ಕಡೆ ಹೆಜ್ಜೆ ಸಪ್ಪಳ ಕೇಳಿಸ್ತಾ ನೋಡಿ. ನಂತರ ಸೈತಾನ ಬಂದನೋ ಸರ್ವ ಕೆಡುಕಿನ ಒಡೆಯ, ಅಂದರೆ ಎಲ್ಲರಿಗೂ ಕೆಡುಕನ್ನು ಉಂಟು ಮಾಡುವಂಥವನು ಸೈತಾನ ಬರ್ತಾ ಇದ್ದಾನೆ. ತನ್ನ ಚಿನ್ನದ ಹಲ್ಲು ಸಿಡಿಯುವಂತವಗಡಿಸಿ ನಗುತ್ತಾ ನರಕದಲ್ಲಿ, ಆ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಎಲ್ಲ ಮನುಷ್ಯರ ತಲೆಗಳಲ್ಲಿ, ಹೃದಯದಲ್ಲಿ, ಅವರ ಮೆದುಳಿನಲ್ಲಿ ನರಕಗಳನ್ನು ಸೃಷ್ಟಿಸಿ ಬತ್ತಿಸುತ್ತಲಿ ಜೀವರಸಗಳ, ಅವ್ರು ಬದುಕಬೇಕು ಅಂತಂದರೆ ಅವ್ರನ್ನ ಬರ್ಡ್ ಮಾಡ್ತಾ ಕತ್ತಲೆ ನಿಜ ಜನಕ ಬರ್ತಾ ಇದ್ದಾನೆ ನೋಡಿ ಅಂತ ಇಲ್ಲಿ ಆ ಸೈತಾನನ ಆಗಮನವನ್ನು ಭಾಗವತ ಈ ರೀತಿಯಾಗಿ ತಿಳಿಸ್ತಾನೆ. ಬೆಳಕನ್ನು ಓಡಿಸುವಂಥವನು, ಕತ್ತಲೆಯನ್ನು ಎಲ್ಲರ ಮನಸ್ಸಿನಲ್ಲಿ ಅಜ್ಞಾನ ಅಂಧಕಾರವನ್ನು ತುಂಬುವಂಥವನು ಬರ್ತಾ ಇದ್ದಾನೆ, ಈ ನಮ್ಮ ಸೈತಾನ್ ಅಂತ ಇಲ್ಲಿ ಭಾಗವತ ಅವನ್ನ ಪರಿಚಯ ಮಾಡಿಕೊಡ್ತಾನೆ. ಮುಂದಿನದು, ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ? ಸೈತಾನ್ ಕೂಡ ಹೊಟ್ಟೆ ಸಿಗ್ತಾ ಇರ್ತದೆ, ಊಟಕ್ಕೆ ಕೂತ್ಕೊತಾನೆ. ಆ ಊಟಕ್ಕೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಮೊದಲ ಪಂಕ್ತಿಯ ಊಟ ಯಾರು ಮಾಡಬೇಕು? ಬೋಳೆಶಂಕರನ ರಾಜ್ಯದಲ್ಲಿ ದುಡಿದವರಿಗೆ, ಯಾರು ಶ್ರಮಿಕರೋ, ಯಾರ ಕೈ ಕೆಲಸ ಮಾಡಿ ಜಡ್ಡು ಗಟ್ಟಿದೆಯೋ ಅವರಿಗೆ ಮೊದಲ ಪಂಕ್ತಿಯ ಊಟ, ನಂತರ ಸೋಮಾರಿಗಳ ಊಟ. ಆದುದರಿಂದ ಈ ಸೈತಾನ್ ಮೊದಲ ಪಂಕ್ತಿನಲ್ಲೇ ಹೋಗಿ ಊಟ ಕೂತ್ಕೊಟ್ಟಿರ್ತಾನೆ. ಆವಾಗ ಹೋಗಿ ಕೈ ನೋಡ್ತಾರೆ, ಕೈಯೆಲ್ಲ ಕೆಲಸ ಮಾಡಿರೋದಿಲ್ಲ. ಹಂಗಾಗ್ಲಾಗಿ ಕೈ ಯಾರಿಗೆ ಜಡ್ಡುಗಟ್ಟಿಲ್ವೋ ಅಂಥವ್ರಿಗೆ ಊಟ ಇಲ್ಲ, ಕೊನೆಯಲ್ಲಿ ನಿಮ್ಗೆ ಊಟ ಅಂತೇಳಿ ಅವನಿಗೆ ಊಟನ ನಿರಾಕರಿಸ್ತಾರೆ. ಮುಂದೆ ಬೋಳೆಶಂಕರ ಏನಂತ ಡಂಗೂರ ಹೊಡಿಸ್ತಾನೆ ನೋಡ್ರಿ, ಕೇಳ್ಕೊಳ್ಳಿ ಜನಗಳೇ. ನಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ. ಆ ದೊಡ್ಡ ಮನುಷ್ಯ ಎಂಥವನು ಅಂದರೆ, ಅವನು ತಲೆಯಿಂದ ಕೆಲಸ ಮಾಡೋದನ್ನು ಹೇಳ್ಕೊಡ್ತಾನಂತೆ. ನಾವೆಲ್ಲ ಕೈಯಿಂದ ದೇಹ ದುಡಿದು ಬೆನ್ನನ್ನು ಬಾಗಿಸಿ ನಾವು ದುಡಿತೀವಿ. ಇಲ್ಲೊಬ್ಬ ತಲೆಯಿಂದ ಹೆಂಗೋ ಕೆಲಸ ಮಾಡೋದು ಹೇಳ್ಕೊಡ್ತಾನಂತೆ. ದಯವಿಟ್ಟು ಅವನು ಹೆಂಗೆ ಹೇಳ್ತಾನೆ, ಅವನ ಆ ತಲೆಯಿಂದ ಕೆಲಸ ಮಾಡೋದನ್ನು ನಾವು ನೋಡಬೇಕು. ಎಲ್ಲರೂ ಕೂಡ ಊರಾಚೆ ಇರುವ ದೊಡ್ಡ ಗೋಪುರದ ಹತ್ರ ಬರಬೇಕು ಅಂತೇಳಿ ನಮ್ಮ ಬೋಳೆಶಂಕರ ಅವನ ರಾಜ್ಯದಲ್ಲಿ ಡಂಗೂರವನ್ನು ಸಾರಿಸ್ತಾನೆ. ವಿದ್ಯಾರ್ಥಿಗಳ, ಇಲ್ಲಿಗೆ ಇಷ್ಟನ್ನು ನೀವು ಓದ್ಕೊಂಡ್ರೆ 2 ಅಂಕದ ಪ್ರಶ್ನೆ ಹಾಗೂ 1 ಅಂಕದ ಪ್ರಶ್ನೆಗಳು ಸಾಕಷ್ಟು ನಿಮಗೆ ಒಂದು ಇಡೀ ನಾಟಕವನ್ನು ಅದು ಒಂದು ಕವರ್ ಮಾಡ್ದಂಗೆ ಆಗ್ತದೆ. ಧನ್ಯವಾದಗಳು.